ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮುಬಾರಕ್ ಅಂತ. ನೀವು ನೋಡ್ತಾ ಇದ್ದೀರಾ ಫಿಟ್ ಆ್ಯಂಡ್ ಕ್ಯೂಟ್ ಕನ್ನಡ. ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಒಂದು ಅದ್ಭುತವಾದಂತಹ ಒಂದು ಸಿಂಪಲ್ ಹೋಮ್ ರೆಮಿಡಿ, ಒಂದು ಡ್ರಿಂಕ್ನ ನಿಮ್ಮ ಮುಂದೆ ಇಡ್ತೀನಿ. ಆ ಡ್ರಿಂಕ್ನ ಯೂಸ್ ಮಾಡಿಕೊಂಡು ನೀವು ಈ ಥೈರಾಯ್ಡ್ ಇದ್ದರೆ ಯಾವ ರೀತಿ ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಸಿಂಪಲ್ಲಾಗಿ ಅಂತ ನಾನು ತಿಳಿಸ್ಕೊಡ್ತೀನಿ ಈ ಡ್ರಿಂಕ್ ಮೂಲಕ. ಸೊ ಫಸ್ಟ್ ಆಫ್ ಆಲ್ ಈ ಡ್ರಿಂಕ್ನಲ್ಲಿ ನಾವು ಯೂಸ್ ಮಾಡ್ತಕ್ಕಂತಹ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಅರಿಶಿನ, ಟರ್ಮರಿಕ್ ಎಷ್ಟೊಂದು ಅದರಿಂದ ತುಂಬ ಬೆನಿಫಿಟ್ಸ್ ಇದೆ. ಅಂದರೆ ಕೆಲವೊಂದಕ್ಕೆ ಇದು ಅಲರ್ಜಿಟಿಕ್ ಆಗುತ್ತೆ. ಸೊ ಫಸ್ಟೇ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಾದಂತಹ ನೀವು ಒಂದು ಹೆಲ್ತ್ ಪ್ರಾಬ್ಲಮಿಂದ ಸಫರ್ ಆಗ್ತಾಯಿದ್ದು ಅದಕ್ಕೇನಾದರೂ ಸೊಲ್ಯೂಷನ್ ರೂಪದಲ್ಲಿ ಮೆಡಿಷನ್ನ ತಗೊತಿದ್ರೆ ದಯವಿಟ್ಟು ನಮ್ಮ ಒಪಿನಿಯನ್ ತಗೊಂಡು ಮತ್ತು ನೀವು ಟರ್ಮರಿಕ್ನ ಯೂಸ್ ಮಾಡಬೇಕು, ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಸಿನಮನ್ ಪೌಡರ್ ಈಸ್ ಎ ಬೆಸ್ಟ್ ಸೋರ್ಸ್ ಆಫ್ ನಾವು ಡೈಜೆಸ್ಟ್ ಮಾಡಲಿಕ್ಕೆ. ಮತ್ತು ಇದು ನ್ಯಾಚುರಲ್, ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿರುತ್ತೆ. ಡೈಜೆಸ್ಟ್ ಬೂಸ್ಟರ್ ಅಂತ ಹೇಳ್ಬೋದು. ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಸೊ ನಮ್ಮ ಇಮ್ಯೂನ್ ಪವರು ಇನ್ಕ್ರೀಸ್ ಆಗುತ್ತೆ ಇದರಿಂದ ತಗೊಳ್ಳೋದ್ರಿಂದ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದರಿಂದ ಇದೆ, ಆಯಿತಾ. ಸೊ ನೆಕ್ಸ್ಟು ಫೈನಲ್ ಒಂದು ಕೋಕೋನಟ್ ಆಯಿಲ್ ಯಾಕೆ ತೊಗೋಬೇಕು ಅಂತ ಹೇಳ್ತೀನಿ. ಈ ವಿಡಿಯೋನ ಕಡೆ ತನಕ ನೋಡ್ತಾ ಇರಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಹೇಳಿದೆ, ಈ ವಿಡಿಯೋನ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದ್ದೀನಿ. ಸೊ ಏನೇನು ಬೇಕು, ಟರ್ಮರಿಕ್ ಬೇಕು, ಕೋಕೋನಟ್ ಆಯಿಲ್ ಬೇಕು, ಇದು ಚಕ್ಕೆ ಪೌಡರ್. ಈ ಮೂರು ಇದ್ದರೆ ಇದು ಅದ್ಭುತವಾದಂತಹ ಡ್ರಿಂಕ್ನ ನೀವು ಪ್ರಿಪೇರ್ ಮಾಡ್ಕೋಬಹುದು, ಆಯಿತಾ. ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಸೊ ಸಾರಿ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಅದು ಮಾಡಿ ಎಲ್ಲ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ವಿಡಿಯೋದನ್ನ ಮಾಡೋಣ. ಇವತ್ತು ನಾನು ಕ್ಲೀನಾಗಿ ಮಾಡಿ ತೋರಿಸ್ದಂಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ, ಆಯಿತಾ. ಸೊ ಫಸ್ಟು ಒಂದು ಗ್ಲಾಸ್ ತುಂಬ ಬಿಸಿ ನೀರು, ಕುದೀತಾ ಇರ್ತಕ್ಕಂತಹ ನೀರನ್ನ ತೊಗೋಬೇಕಾಗುತ್ತೆ. ಕುದೀರ್ತಾ ಇರ್ತಕ್ಕಂತಹ ನೀರನ್ನ ತೊಗೊಂಡು ಏನು ಮಾಡಬೇಕಂದ್ರೆ ಅದರಲ್ಲಿ ಅರ್ಧ ಅಥವಾ ಒಂದು ನಿಮ್ಮ ಬೆನಿಫಿಟ್ ಪ್ರಕಾರ, ನಿಮ್ಮ ಕಂಫರ್ಟಬಲ್ ಅನಿಸುತ್ತೆ, ಅರ್ಧ ಅಥವಾ 1 ಟೀ ಸ್ಪೂನಷ್ಟು, ಚಿಕ್ಕದು ಸ್ಪೂನಷ್ಟು ಅರಿಶಿನ ಟರ್ಮರಿಕ್ ಪೌಡರ್ನ ಆ ಗ್ಲಾಸಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕು, ಫುಲ್ ಯೆಲ್ಲೋಯಿಶ್ ಬರಬೇಕು ನೀರು. ಆ ನಂತರ ಈ ಚಕ್ಕೆ ಪೌಡರ್ ಇದೆ ಅಲ್ವಾ, ಚಕ್ಕೆ ಪೌಡರ್ ಅದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಯಾವಾಗ ಚಕ್ಕೆ ಪೌಡರ್ ಹಾಕ್ಕೊಂಡು ಅರಿಶಿನ ಪುಡಿನಲ್ಲಿ ಹಾಕ್ಕೊಂಡು ಅರಿಶಿನ ಪುಡಿ ಚಕ್ಕೆ ಪೌಡರ್ ಹಾಕ್ತಿರಲ್ಲ, ಸೊ ಅದರ ಜೊತೆ ಲಾಸ್ಟಲ್ಲಿ ನೀವು ಕೋಕೋನಟ್ ಆಯಿಲ್ನ ಯೂಸ್ ಮಾಡಬೇಕಂತ. ಕೋಕೋನಟ್ ಆಯಿಲ್ ಎಷ್ಟು, ಅರ್ಧ ಟೀ ಸ್ಪೂನ್ ಅಥವಾ 1 ಟೀ ಸ್ಪೂನ್ ಅಷ್ಟೇ ಯೂಸ್ ಮಾಡಬೇಕಾಗುತ್ತೆ, ಆಯಿತಾ. ಸೊ ಯಾಕಪ್ಪ ಈ ಕೋಕೋನಟ್ ಆಯಿಲ್ ಯಾಕಂದರೆ ಇದು ಅರಿಶಿನ ಇದೆ ಅಲ್ಲ, ಸೊ ವೈಟಮಿನ್ಸ್ ಹೇಳುವಾಗ ನಾನು ಹೇಳಿದ್ದೆ ಫ್ಯಾಟ್ ಸಾಲಬಲ್ ಆ್ಯಂಡ್ ವಾಟರ್ ಸಾಲಬಲ್ ಅಂತ. ಅಂದರೆ ವಾಟರ್ನಲ್ಲಿ ಕರಗ್ತಕ್ಕಂತಹದ್ದು ಮತ್ತು ಫ್ಯಾಟ್ನಲ್ಲಿ ಕರಗ್ತಕ್ಕಂತಹ ವೈಟಮಿನ್ಸ್ ಅಂತ. ಸೊ ಈ ಟರ್ಮರಿಕ್ ಇದೆ ಅಲ್ಲ, ಇದೊಂದು ಫ್ಯಾಟ್ ಸಾಲಬಲ್ ವೈಟಮಿನ್ ಆಯಿತಾ. ಸೊ ಇಟ್ಸ್ ಅ ಸೋರ್ಸ್ ಆಫ್ ಫ್ಯಾಟ್ ಸಾಲಬಲ್ ವೈಟಮಿನ್ ಅಂತ ಕರಿತೀವಿ ಅರಿಶಿನಕ್ಕೆ. ಸೊ ಅದಕ್ಕೋಸ್ಕರ ಇದಕ್ಕೆ ಫ್ಯಾಟ್ ಬೇಕಾಗುತ್ತೆ. ಫ್ಯಾಟು ಯಾವುದರಿಂದ ಬರುತ್ತೆ, ಇದರಿಂದ, ಆಯಿತಾ, ಏನು ಕೋಕೋನಟ್ ಆಯಿಲಿಂದ. ಸೊ ಅದು ಕೋಕೋನಟ್ ಆಯಿಲ್ ಹೆಂಗೆ ತೊಗೋಬೇಕಂದ್ರೆ ಅದನ್ನು ತಿನ್ನೋದಕ್ಕೆ ಕೋಕೋನಟ್ ಆಯಿಲ್ ಸಪ್ರೇಟ್ ಬರುತ್ತೆ, ಅದನ್ನು ತೊಗೊಂಡು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುಡೀರಿ. ಯಾರು ಕುಡಿಬೋದು, ಎಲ್ಲರೂ ಕುಡಿಬೋದು. ಅಂದರೆ ಮೇಲ್ಸು ಫೀಮೇಲ್ಸ್ ಎಲ್ಲರೂ ಕುಡಿಬೋದು. ಒಂದು ವೇಳೆ ನೀವೇನಾದರೂ ಹೆಲ್ತ್ ಇಶ್ಯೂಯಿಂದ ಸಫರ್ ಆಗ್ತಿದ್ರೆ ದಯವಿಟ್ಟು ನಮ್ಮ ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ಕಾಲ್ ಮಾಡಿಬಿಟ್ಟು ಸೊ ನಮ್ಮ ಸಹಾಯ ತೊಗೊಂಡು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ನಿಮ್ಗೆ ಏನಾದರೂ ಓಕೆ, ಸೊ ಲೈವ್ ಸೆಷನ್ಸ್ ಬೇಕಿದ್ದರೆ ದಯವಿಟ್ಟು ತಿಳಿಸ್ಕೊಡಿ. ಹಾಗೆ ಇನ್ನು ಮುಂದೆ ವಿಡಿಯೋಸ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸ್ವಲ್ಪ ಬ್ಯುಸಿ ಇದ್ದೆ, ನಾನು ಬ್ಯುಸಿ ಆಗಿಬಿಡ್ತೀನಿ. ಸೊ ಟೈಮ್ ತೊಗೊಳಕ್ಕೆ ಟ್ರೈ ಮಾಡೋದನ್ನು ಮಾಡ್ತೀನಿ, ಆಯಿತಾ. ಸೊ ದಯವಿಟ್ಟು ನೀವು ಆ್ಯಕ್ಟಿವ್ ಆಗಿರಿ, ನಾನು ಮುಂದೆ ಆ್ಯಕ್ಟಿವ್ ಆಗ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ, ಲವ್ ಯು ಆಲ್. ತಪ್ಪದೇ ಲೈಕ್, ಶೇರ್